ನಾನ್ ನಿಮ್ಗೆ ಒಂದು ಕ್ರೇಜ್ ಎಫೆಕ್ಟ್ ಹೇಳ್ತೀನಿ. ಅರ್ಜುನ್ ಜನ್ಯ ಅವರು ಈ ಫಿಲ್ಮ್ಸ್‌ಗೆ ಮ್ಯೂಸಿಕ್ ಮಾಡಿ, ಮಾಡಿ ಬೋರ್ ಆಗ್ಬಿಟ್ಟು, ಸರಿ ಒಂದ್ ಚೇಂಜ್‌ಗೆ ಒಂದು ಫಿಲ್ಮ್‌ನ ಡೈರೆಕ್ಟ್ ಮಾಡೋಣ ಅಂತ ಅನ್ಕೊಂಡು ಈ 45 ಫಿಲ್ಮ್‌ನ ತೆಗ್ದ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಫಿಲ್ಮಲ್ಲಿ ಪ್ರಾಬ್ಲಮ್ಸ್, ಮಿಸ್ಟೇಕ್ಸ್ ಇಲ್ಲ. ಈ ಪ್ರಾಬ್ಲಮ್ಸ್ ಅಲ್ಲಿ, ಮಿಸ್ಟೇಕ್ಸ್ ಅಲ್ಲೇ ಈ ಫಿಲ್ಮ್ ಇರೋದು. Hello Sopranos, welcome to the brand new channel. ಈ ಫಿಲ್ಮ್ ಸ್ಟೋರಿ ಏನಂದ್ರೆ, ಹೀರೋ ವಿನಯ್ ಹೆಲ್ಮೆಟ್ ಹಾಕೊಳ್ದೆ ಫೋನಲ್ಲಿ ಮಾತಾಡ್ಕೊಂಡು ಒಂದು ನಾಯಿನ ಗುದ್ಕೊಂಡು ಹೋಗ್ಬಿಡ್ತಾನೆ. ಹಂಗೆ ಒಂದು ಲಾರಿ ಗುದ್ದಿ ಅವನು ಹೋಗ್ಬಿಡ್ತಾನೆ. ಕಟ್ ಮಾಡಿದ್ರೆ ಅದೆಲ್ಲ ಕನ್ಸು. ಮತ್ತೆ ಎಂದಿನಂತೆ ಸ್ನಾನ ಮಾಡಿ ಆಫೀಸ್‌ಗೆ ಹೋಗೋ ದಾರಿಯಲ್ಲಿ ಮತ್ತೆ ಎಲ್ಲ ರಿಪೀಟ್. ಅದೇ ರೋಡು, ಅದೇ ನಾಯಿ, ಅದೇ ಆಕ್ಸಿಡೆಂಟ್. ಆದ್ರೆ ಈ ಸಲ ಸೇಫ್ ಆಗಿ ಆಫೀಸ್ ಹೋಗಿ ಸೇರ್ಕೊಂತಾನೆ. ಆದ್ರೂ ನಾವು ಹೋಗಿ ಹಾಕೊಂಡಿದೀವಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ವಿನಯ್‌ಗೆ ಇರೋದ್ರಿಂದ ಗರುಡ ಪುರಾಣನ ಆಫೀಸ್ ವರ್ಕಿಂಗ್ ಅವರ್ಸ್ ಅಲ್ಲಿ ನೋಡ್ತಾ ಇರ್ತಾನೆ. ಅವಾಗ ದಿಢೀರಂತ ಇಬ್ರು ದಾಂಡಿಗರು ಹೊಡೆದು ಅವನ ರಾಯಪ್ಪನ ಹತ್ರ ಕರ್ಕೊಂಡು ಹೋಗ್ತಾರೆ. ಪ್ರೀವಿಯಸ್‌ನಲ್ಲಿ ಒಂದು ನಾಯಿನ ಗುದ್ಕೊಂಡು ಹೋದ್ನಲ್ಲ ವಿನಯ್, ದಟ್ ಡಾಗಿ ಬಿಲಾಂಗ್ಸ್ ಟು ಮಿಸ್ಟರ್ ರಾಯಪ್ಪ. ರಾಯಪ್ಪಗೆ ಆ ನಾಯಿ ಕಂಡ್ರೆ ಎಷ್ಟು ಲವ್ ಅಂದ್ರೆ ಅವ್ನು ಹೇಳ್ತಾನೆ, ಅದು ನಾಯಿ ಅಲ್ಲ ಕಣೋ ನನ್ನ ತಾಯಿ ಅಂತ. ಅಷ್ಟು ಲವ್ ಇದ್ರೆ ಏನಕ್ಕೆ ರೋಡಲ್ಲಿ ಬಿಟ್ಟಿದ್ದೆ ಅಂತ ವಿನಯ್ ಕೇಳ್ಬೇಕು ತಾನೆ.